ಕರ್ನಾಟಕ ವಿದ್ಯುತ್ ನಿಗಮ ಶರಾವತಿ ಕಣಿವೆಯಲ್ಲಿ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಗೆ ಉದ್ದೇಶಿಸಿದ್ದು, ಈ ಯೋಜನೆ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇದು ರಾಜ್ಯದ ಭವಿಷ್ಯದಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ ಎಂದು ಕೆಪಿಸಿ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿಎಂ ವಿಜಯ್ ಕುಮಾರ್ ಹೇಳಿದ್ರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಈ ಯೋಜನೆಗೆ ಕೇವಲ 100.645 ಹೆಕ್ಟೇರ್ ಪ್ರದೇಶ ಬಳಸಲಾಗುತ್ತದೆ. ಅದರಲ್ಲಿ 54,155 ಹೆಕ್ಟೇರ್ ಅರಣ್ಯ ಪ್ರದೇಶವಿದೆ. ಈ ಯೋಜನೆಗೆ ಈಗಾಗಲೇ ಇರುವ ಗೆರುಸಪ್ಪ ಹಾಗೂ ಕಳಲೆ ಅಣೆಕಟ್ಟುಗಳನ್ನ ಬಳಸಿಕೊಳ್ಳಲಾಗುತ್ತದೆಯೇ ಹೊರತು ಹೊಸದಾಗಿ ಅಣೆಕಟ್ಟು ನಿರ್ಮಿಸುವುದಿಲ್ಲ ಎಂದು ಹೇಳಿದ್ರು. ಅದಕ್ಕೆ ನಾವು ಏನೇನು ಅಧ್ಯಯನ ಮಾಡಿದ್ರಿ, ಆ ಅಧ್ಯಯನ ಮಾಡಿಬಿಟ್ಟು ನಾವು ಯಾರಿಗೆ ಅಪ್ರೋಚ್ ಮಾಡಿದ್ರಿ, ಮುಂದಿನ ದಿವಸದಲ್ಲಿ ಇದು ಮಾಡೋದಕ್ಕೆ ಏನೇನು ಅವಶ್ಯಕತೆ ಬೇಕಾಗಿರುತ್ತೆ ಅಂತೇಳಿ ನಾವು ಹೇಳ್ಬೋದು. ಸೊ ಇದನ್ನೆಲ್ಲ ಬಿಟ್ಟು ಇದು ಒಂದು ಅದೇ ಸರ್, ಇದು ಅದೇ ಏನಂದ್ರೆ ವೈಯಕ್ತಿಕ ಇದು ಒಪಿನಿಯನ್ ಆಗಿರುತ್ತೆ. ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅವರು ನಮ್ದು ಏನು ಕೊಟ್ಟಿರೋ ಫ್ಯಾಕ್ಟ್ಸ್ ಏನಿದೆ ಇದನ್ನ ಅವರು ಪರಿಶೀಲಿಸಿ ಇದರಲ್ಲಿ ಏನಾರ ತೋರ್ಕೊಂಡು ಬಂದ್ರೆ ನಾವು ಬೇಕಂದ್ರೆ ಸರ್ ಮಾಡ್ತೀವಿ. ಈ ಯೋಜನೆಯಿಂದ ಭೂಕುಸಿತದ ಆತಂಕ ಜನರಲ್ಲಿದೆ. ಆದರೆ ಇಂತಹ ಯಾವುದೇ ಅಪಾಯಗಳು ಇಲ್ಲ ಎನ್ನುವುದು ಭೂ ಸರ್ವೇಕ್ಷಣಾ ಇಲಾಖೆ ಹಾಗೂ ಕೇಂದ್ರ ವಿದ್ಯುತ್ ಪ್ರಾಧಿಕಾರ ವೈಜ್ಞಾನಿಕವಾಗಿ ಖಚಿತಪಡಿಸಿದೆ ಎಂದು ತಿಳಿಸಿದರು. ಈ ಯೋಜನೆಗೆ ಒಮ್ಮೆ ಮಾತ್ರ 0.37 ಟಿಎಂಸಿ ನೀರನ್ನ ಬಳಸಲಾಗುತ್ತದೆ. ಇದರಿಂದ ನದಿಯಲ್ಲಿ ನೀರಿನ ಹರಿವು ಅಥವಾ ಶರಾವತಿ ನೀರಿನ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಉಂಟಾಗದು. ಕೃಷಿ, ಕುಡಿಯುವ ನೀರು, ಮೀನುಗಾರಿಕೆ ಅಥವಾ ಸಮುದ್ರ ನೀರಿನ ಗುಣಮಟ್ಟದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ ಎಂದು ವಿವರಿಸಿದರು. ಈ ಯೋಜನೆಯಿಂದ ಉತ್ಪಾದಿತ ವಿದ್ಯುತ್ ಅನ್ನ ಪ್ರಸ್ತುತ ಇರುವ ಗ್ರಿಡ್ ವ್ಯವಸ್ಥೆಯ ಮೂಲಕ ಸರಬರಾಜು ಮಾಡಲಾಗುತ್ತದೆ. 220 ಕೆವಿ ವ್ಯವಸ್ಥೆಯನ್ನ 400 ಕೆವಿ ಮಟ್ಟಕ್ಕೆ ಏರಿಸುವ ಯೋಜನೆ ರೂಪಿಸಲಾಗಿದೆ. ಇದರಿಂದ ಹೆಚ್ಚುವರಿ ಭೂಮಿ ಅಗತ್ಯವಿಲ್ಲ ಎಂದು ಹೇಳಿದ್ರು. ಆದ್ರೂ ಸಹ ಕೆಲವೊಂದು ಇಲ್ಲಿ ಏನು ಸಂಗತಿ ಕೇಳಿ ಬಂದಿದೆ, ಅದ್ರ ಪ್ರಕಾರ ಇನ್ನ ಇಲ್ಲಿಗೆ ಅವ್ರಿಗೆ ಏನ್ ಆತಂಕ ಇದೆ, ಏನು ನೀರು ಬರೋದಿಲ್ಲ ಅನ್ನೋದಿರೋದು, ಈ ಟ್ರಾನ್ಸ್ಮಿಷನ್ ಲೈನ್ ಮಾಡುವಾಗ ಹೆಚ್ಚಿನ ಪ್ರಮಾಣದ ಲ್ಯಾಂಡ್ ಬೇಕಾಗುತ್ತೆ ಅನ್ನೋದು, ಇದನ್ನೆಲ್ಲ ಒಂದು ಮಿಸ್ಕಾನ್ಸೆಪ್ಟ್ ಇತ್ತು. ಸೊ ಈ ಮಿಸ್ಕಾನ್ಸೆಪ್ಷನ್ ನ ಸರಿ ಮಾಡ್ಲಿಕ್ಕೋಸ್ಕರ ಸಹ ಇದನ್ನ ನಾವು ಮುಂದಾಗಿದ್ದಾರೆ. ಸೊ MOFಗೆ ಸಬ್ಮಿಟ್ ಆಗಿದ ತಕ್ಷಣ ನಮಗೂ ಒಂದು ಕಾಪಿ ಶೇರ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ MOF ಹೋಗಿದ ತಕ್ಷಣ ಎಲ್ಲರಿಗೂ ಅವೈಲಬಿಲಿಟಿ ಇರುತ್ತೆ. ಆ ಕಾಪಿ ಸಿಕ್ಕಾದ್ಮೇಲೆ ನಾವು ಅದ್ರ ಮೇಲೆ ಕಾಂಪ್ಲೇನ್ಸ್ ಏನ್ ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಅದರದೆಲ್ಲ ಕಾಂಪ್ಲೇನ್ಸ್ ರೆಡಿ ಮಾಡಿ ನಾವು MOF ಹೋಗ್ಬೇಕಾಗುತ್ತೆ. ಇದು ಪಾರ್ಟ್ ಆಫ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, EC ಅಂತ ಏನ್ ಕರೀತೀರಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, ಅದು ಒಂದು ಅಂಗವಾಗಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಮುಂದಿನ ದಿವಸದಲ್ಲಿ ಏನು ಇಲ್ಲಿ ಅಬ್ಜೆಕ್ಷನ್ಸ್ ರೈಸ್ ಆಗಿದೆ, ಸೊ ಅಬ್ಜೆಕ್ಷನ್ ಅದಕ್ಕೆ ಏನು ನಾವು ಕೆಪಿಸಿಯಿಂದ ಉತ್ತರ ಕೊಡ್ತೀವಿ, ನಮ್ಮ ಕರ್ನಾಟಕ ಸರ್ಕಾರದಿಂದ ಉತ್ತರ ಕೊಡ್ತೀವಿ, ಅದ್ರ ಮೇಲೆ ಮುಂದಿನ ವಿಷಯ ನಿರತವಾಗಿದೆ. ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ವಿದ್ಯುತ್ ಪ್ರಾಧಿಕಾರದಿಂದ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ. ರಾಜ್ಯ ಹಾಗೂ ಕೇಂದ್ರ ವನ್ಯಜೀವಿ ಮಂಡಳಿಗೂ ಯೋಜನೆ ಅನುಮತಿ ನೀಡಿವೆ ಎಂದು ಹೇಳಿದ್ರು. ಮುಖ್ಯ ಇಂಜಿನಿಯರ್ ಶಿಲ್ಪಾ ಡಿ ರಾಜ್, ಪರಿಸರ ಸ್ನೇಹಿ ತಂತ್ರಜ್ಞಾನ, ಕಡಿಮೆ ಭೂ ಬಳಕೆ ಮತ್ತು ನವೀಕರಿಸಬಹುದಾದ ಇಂಧನದ ಪರಿಣಾಮಕಾರಿ ಶೇಖರಣೆಯಿಂದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕರ್ನಾಟಕ ಶಾಶ್ವತ ವಿದ್ಯುತ್ ಸ್ವಾವಲಂಬನೆಯತ್ತ ಪ್ರಮುಖ ಹೆಜ್ಜೆಯಾಗಲಿದೆ. ಸಿಂಗಳಿಕೆಗಳ ಸಂಚಾರಕ್ಕೆ ತೊಡಕಿಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಗೆರಸಪ್ಪ ಸಭಾಂಗಣದಲ್ಲಿ ಸಾರ್ವಜನಿಕ ಅಹವಾಲು ಸಭೆ ಕರೆಯಲಾಗಿತ್ತು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಕೆಪಿಸಿಎಲ್ ಹಾಗೂ ಪರಿಸರ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆದಿದ್ದು, ಸುಮಾರು 4,043 ಜನರು ಯೋಜನೆಯ ವಿರೋಧಿಸಿ ಅರ್ಜಿ ಸಲ್ಲಿಸಿದ್ರು. ಶ್ರೀ ಕ್ಷೇತ್ರ ಹೊನ್ನಾವರ ಬಂಗಾರಮಕ್ಕಿ ಮಹಾಸಂಸ್ಥಾನದ ಮಾರುತಿ ಗುರುಜಿ, ಶಾಸಕರಾದ ದಿನಕರ್ ಶೆಟ್ಟಿ, ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್, ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ, ಭಟ್ಕಳದ ಮಾಸ್ತಫಾ ನಾಯ್ಕ್, ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಡಗಾರ್ ಸೇರಿದಂತೆ ಅನೇಕ ಹೋರಾಟಗಾರರು ಹಾಗೂ ಜನಸಾಮಾನ್ಯರು ಯೋಜನೆಯನ್ನ ವಿರೋಧಿಸಿದ್ರು. ಕುಶಳಿ ಟೈಮ್ಸ್ ನ್ಯೂಸ್, ಕಾರವಾರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.